ದಾಮ್ಕೋಸ್ ಅಧ್ಯಕ್ಷರಾಗಿ ಶಿವಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಹನುಮನಹಳ್ಳಿ ಮಲ್ಲಿಕಾರ್ಜುನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಿವಕುಮಾರ್ ಸತತ 3ನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ದಾಮ್ಕೋಸ್ ಸಂಸ್ಥೆ ಆರಂಭವಾಗಿದ್ದು, ಪ್ರಸ್ತುತ ಸಂಸ್ಥೆಯಲ್ಲಿ 1490 ಜನ ಸದಸ್ಯರಿದ್ದು, ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಶಿವಕುಮಾರ್ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಇದೇ ವೇಳೆ ಮಾತನಾಡಿದ ಶಿವಕುಮಾರ್, ಸಂಸ್ಥೆಯ ಷೇರುದಾರರಿಗೆ ಯಾವುದೇ ತೊಂದರೆ ಆಗದಂತೆ ಮುಂದಿನ ದಿನಗಳಲ್ಲಿ ದಾಮ್ಕೋಸ್ ಸಂಸ್ಥೆಯನ್ನು ತಾಲೂಕಿನ ಒಳ್ಳೆಯ ಸಂಸ್ಥೆಯಾಗಿ ಮಾಡುವಂತಹ ಗುರಿ ಹೊಂದಲಾಗಿದೆ. ಅಷ್ಟೇ ಅಲ್ಲದೆ ಯಾರ ಭಾವನೆಗೂ ಧಕ್ಕೆ ಆಗದಂತೆ ಉತ್ತಮ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು. ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮಾರಾಟ ಸಹಕಾರಿ ಸಂಘ ಸತತ 6ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸ್ಥೆ. ಯಾವುದೇ ರೀತಿ ಚುನಾವಣೆ ಆಗಲಿಲ್ದಂಗೆ, ಷೇರುದಾರರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ದಂಗೆ ಒಂದು ವಿಶ್ವಾಸಾರ್ಹವಾಗಿರ್ತಕ್ಕಂಥ ಸಂಸ್ಥೆ ಅಂದರೆ ತಪ್ಪಾಗಲಾರದು. ಜನರು ಭಾಳ ತುಂಬ ಸಹಕಾರದಿಂದ, ಸಹಕಾರಿ ಧುರೀಣರೆಲ್ಲ ಸೇರಿ ಈ ಸಂಸ್ಥೆನ ಹಿಂದಿದ್ದನ್ನು ಭಾಳ ಅವಿನಾಭಾವ ಸಂಬಂಧದಿಂದ ಬಂದು ಬೆಳೆಸಿ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಳ ಜನ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣವರು, ಮುದೇಗೌಡರು ಗಿರೀಶ್ ಅವರು, JR ಷಣ್ಮುಖಪ್ಪನವರು, ಆಮೇಲೆ ಗಂಗನಕಟ್ಟಿ ಸ್ವಾಮಿ ಅವರು, ಅಣಬೇರು ಸುರೇಶ್ ಅಣ್ಣವರು, ಅನೇಕ ಮುಖಂಡರೆಲ್ಲ ಸೇರಿ ಇದು ಚುನಾವಣೆ ಆಗಬಾರ್ದು, ಚುನಾವಣೆ ಆದರೆ ಷೇರುದಾರರಿಗೆ ತುಂಬ ನಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆಯನ್ನು ನಾವು ಪರಿಗಣಿಸಿ ಸಂಸ್ಥೆನ ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ತಾಲೂಕಿನಲ್ಲಿ ಅತಿ ಒಳ್ಳೆಯ ಸಂಸ್ಥೆಯನ್ನಾಗಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾರೆ ಅನ್ನೋ ಮನೋಭಾವದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರ ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರಲಿಲ್ದಂಗೆ ಈ ಸಂಸ್ಥೆನ ತಾಲೂಕು ಮಟ್ಟದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.